ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸುಂದರವಾದಂತಹ ಪ್ರಕೃತಿ ನಾವಿಲ್ಲಿ ನೋಡಬಹುದು. ಈ ಪ್ರಕೃತಿಯ ಮುಂದೆ ಮನುಷ್ಯ ಏನೂ ಮಾಡಲಾರ. ಮನುಷ್ಯ ಇಲ್ಲಿ ನೆಪ ಮಾತ್ರ. ಈ ಸುಂದರವಾದ ಪ್ರಕೃತಿ ಅಷ್ಟು ರಮಣೀಯವಾದಂತಹದ್ದು, ಅಷ್ಟು ವಿಶೇಷವಾದಂಥದ್ದು. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ನಾನು ನಂದು ಅಥವಾ ನನ್ನಿಂದಲೇ ನಾನು ಇದ್ದಂಗೆ ಸಾಧ್ಯ, ನಾನು ಮಾಡ್ದಂಗೆ ಆಗ್ತಕ್ಕಂಥದ್ದು, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಎಲ್ಲವೂ ನನ್ನಿಂದ ಅಂದರೆ ಆ ವ್ಯಕ್ತಿಗೆ ಇಲ್ಲಿ ಉಳಿಗಾಲವೇ ಇಲ್ಲ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಇದು. ಇಲ್ಲಿ ಮಹಾರುದ್ರನ ನರ್ತನ ಮಾಡಿದಂತಹ ಸ್ಥಳ ಋಷಿಕೇಶ್ ಅಂತಕ್ಕಂಥದ್ದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಈ ಋಷಿಕೇಶಲ್ಲಿ ರಾಮಜೂಲ ಮತ್ತು ಲಕ್ಷ್ಮಣಜೂಲ ಅಂತಕ್ಕಂಥದ್ದಿದೆ. ರಾಮಜೂಲ ಲಕ್ಷ್ಮಣಜೂಲ ಅಂದರೆ ಎರಡು ಉಯ್ಯಾಲೆಗಳವು. ಅದರಲ್ಲೂ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ದಡದಿಂದ ಆ ದಡದವರೆಗೂ ಒಂದೇ ಒಂದು ರಾಮಜೂಲ ಮತ್ತು ಲಕ್ಷ್ಮಣಜೂಲ ಅಂತಕ್ಕಂಥದ್ದು ಒಂದು ಉಯ್ಯಾಲೆಯನ್ನು ಕಟ್ಟಿರ್ತಕ್ಕಂಥದ್ದು. ಸಾವಿರಾರು ಜನ ಈ ಒಂದು ರಾಮಜೂಲ ಲಕ್ಷ್ಮಣಜೂಲದಲ್ಲಿ ಪರಿಕ್ರಮಿಸ್ತಾರೆ. ಇಲ್ಲಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಿದೆ. ಇಲ್ಲಿ ಸಾಕಷ್ಟು ಜನ ಸಾಧು ಸಂತರಿದ್ದಾರೆ. ಋಷಿಮುನಿಗಳು ತಪಸ್ಸನ್ನು ಮಾಡ್ತಿದ್ದಾರೆ. ಯೋಗ ಸಿದ್ಧಿಗೆ ಹೇಳಿ ಮಾಡಿದಂಥ ಸ್ಥಳ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕುಂದನಾ ಮೃತ್ಯೋನ್ವೃಕ್ಷೀಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಈ ಒಂದು ಆಸ್ಥಾನದಲ್ಲಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಗಂಗೆಯನ್ನು ಇಲ್ಲಿಂದ ತೆಗೆದುಕೊಂಡು ಹೋಗೋದು ಅಂತ ನಮ್ಮ ಸಂಕಲ್ಪ ಇದೆ. ಇಲ್ಲಿಂದ ಶುದ್ಧಿಯಾದಂತಹ ಗಂಗಾ ಮಾತೆಯನ್ನು, ಗಂಗೆಯನ್ನು ಒಂದು ತುಂಬಿದ ಕೊಡದಲ್ಲಿ ತೆಗೆದುಕೊಂಡು ಹೋಗಿ ಆ ಕೊಡದಲ್ಲಿರ್ತಕ್ಕಂತಹ ಗಂಗಾ ಜಲವನ್ನು ನಾಗನಾಥೇಶ್ವರನಿಗೆ ವಿಶೇಷವಾದಂತಹ ರೀತಿ ಅಭಿಷೇಕವನ್ನು ಮಾಡಬೇಕು ಅನ್ನೋ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪ. ಈ ಸಂಕಲ್ಪಕ್ಕೆ ಈಗಾಗಲೇ ಸಾಕಷ್ಟು ಜನ ನನ್ನ ಜೊತೆ ಇಲ್ಲಿ ಬಂದಿದ್ದಾರೆ. ಋಷಿಕೇಶಲ್ಲಿ ಒಂದೊಂದು ವಿಶೇಷವಾಗಿದೆ. ಸಾಧು ಸಂತರು ನಿರಂತರವಾಗಿ ಶಿವಧ್ಯಾನವನ್ನು ಮಾಡ್ತಕ್ಕಂಥ ಸ್ಥಳ. ಇಲ್ಲಿ ನಾವು ಮಾಡ್ತಕ್ಕಂಥ ಅನುಷ್ಠಾನಕ್ಕೆ ಸಂಪೂರ್ಣವಾದಂತಹ ಫಲವಿದೆ. ಈ ಪ್ರಕೃತಿಯ ಮಡಿಲಲ್ಲಿ ಸದಾಕಾಲ ಗಂಗೆ ನಿರಂತರವಾಗಿ ಹರಿತಕ್ಕಂಥ ಈ ಒಂದು ಸಾಮ್ರಾಜ್ಯದಲ್ಲಿ ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯೇ ಇದೆ. ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಮಹಾಮಂತ್ರ ಒಂದೇ ಇಲ್ಲಿ ಆಳ್ವಿಕೆಯನ್ನು ಆಳ್ತಕ್ಕಂಥದ್ದು. ರಾಮಜೂಲೆಯಿಂದ ಸ್ವಲ್ಪ ಮಟ್ಟಿಗೆ ಮುಂದಕ್ಕೆ ನಾವು ಪರಿಕ್ರಮಿಸಿದ್ರೆ ಆಗ ಮತ್ತೊಂದು ರಾಮೇಶ್ವರನ ನಾವು ನೋಡ್ತೀವಿ. ರಾಮೇಶ್ವರ ತಮಿಳುನಾಡಲ್ಲಿರ್ತಕ್ಕಂಥದ್ದು. ರಾಮೇಶ್ವರದಲ್ಲಿರ್ತಕ್ಕಂಥಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು ಮತ್ತೊಂದು ರಾಮೇಶ್ವರನ ಸಾನ್ನಿಧ್ಯ ನಾವಿಲ್ಲಿ ನೋಡ್ತೀವಿ. ಈ ರಾಮೇಶ್ವರನ ಸಾನ್ನಿಧ್ಯದಲ್ಲಿ ಪಾಂಡವರು ಸಹಿತ ಇಲ್ಲಿ ಬಂದು ಪೂಜಿಸಿ, ಇಲ್ಲಿ ಪಾಂಡವರು ಸಹಿತ ಪ್ರತಿಷ್ಠಾಪಿಸಿರ್ತಕ್ಕಂಥ ಒಂದು ಶಿವಲಿಂಗ ಇಲ್ಲಿದೆ. ಪಾಂಡವರು ಇಲ್ಲಿ ದರ್ಶನ ಮಾಡಿ ತದನಂತರ ಸ್ವರ್ಗಭೂಮಿಗೆ ನಡೆದಂತಹ ಸ್ಥಳ ಈ ಮಾರ್ಗ ಅಂತ ಹೇಳ್ತಾರೆ. ಏನೇ ಆದರೂ ಇದೊಂದು ದೇವನಗರಿ. ಈ ದೇವನಗರಿ ದೇವರ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ. ಈ ಸಾನ್ನಿಧ್ಯ ಭಾಳಷ್ಟು ವಿಶೇಷತೆಗಳನ್ನು ಹೇಳುತ್ತೆ. ಜೊತೆಗೆ ಈ ಭಾಗದಲ್ಲಿ ಸಾಕಷ್ಟು ಜನ ಋಷಿಮುನಿಗಳು, ತಪಸ್ವಿಗಳು, ಸಾಧು ಸಂತರು ಎಲ್ಲರೂ ಜಪಾನುಷ್ಠಾನಗಳು ಮಾಡ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಸ್ಥಳ. ಬನ್ನಿ, ನೋಡ್ತಕ್ಕಂಥದ್ದು ಸಾಕಷ್ಟು ಇದೆ. ದರ್ಶನ ಮಾಡಿ ಬರೋಣ. ಇದು ಸ್ವರ್ಗಭೂಮಿ, ದೇವಭೂಮಿ. ಜೊತೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಪುಣ್ಯಭೂಮಿಯನ್ನು ನೋಡಲಿಕ್ಕಾಗಿ ರಾಜ್ಯದ, ದೇಶದ ನಾನಾ ಮೂಲೆಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಇಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳಕ್ಕೋಸ್ಕರ, ಸ್ಥಳದ ದರ್ಶನಕ್ಕೋಸ್ಕರ ಯಾತ್ರಾರ್ಥಿಗಳು ನಿರಂತರವಾಗಿ ಇಲ್ಲಿಗೆ ಬರ್ತಾರೆ. ಈ ಗಂಗಾ ಮಾತೆಯಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಎಷ್ಟೋ ಜನ ಪಿತೃಗಳಿಗೆ ಮೋಕ್ಷ ಕೊಡಲಿಕ್ಕೂ, ಪಿತೃ ಕಾರ್ಯಗಳನ್ನು ಮಾಡಲಿಕ್ಕೂ ಸಹಿತ ಈ ಗಂಗೆಗೆ ಇಲ್ಲಿಗೆ ಆಗಮಿಸ್ತಾರೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರವೇ ಋಷಿಕೇಶ ಸಾನ್ನಿಧ್ಯ. ಬನ್ನಿ, ಈ ಋಷಿಕೇಶಲ್ಲಿ ಇನ್ನೂ ನೋಡ್ತಕ್ಕಂಥದ್ದು ಸಾಕಷ್ಟಿದೆ. ಹೇಳ್ತಾ ಹೊರಟ್ರೆ ಇದಕ್ಕೆ ಕೊನೆಯೇ ಇಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಇಲ್ಲಿರ್ತಕ್ಕಂತಹ ವನಸಿರಿಗಳು ಅಂತಿಂಥವಲ್ಲ, ಸಾಕಷ್ಟು ವನಸಿರಿಗಳಿದೆ. ಸಾಕಷ್ಟು ಜೀವ ವನಸಿರಿಗಳನ್ನು ನಾವಿಲ್ಲಿ ನೋಡಬಹುದು. ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಮತ್ತೊಂದು ವಿಶೇಷ ಅಂದರೆ ಇಲ್ಲಿ ಏಕಮುಖಿ ರುದ್ರಾಕ್ಷಿ ಇದೆ.
ಈ ಏಕಮುಖಿ ರುದ್ರಾಕ್ಷಿ ಬಹುಶಃ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಈ ಏಕಮುಖಿ ರುದ್ರಾಕ್ಷಿ ಬರೀ ದರ್ಶನಕ್ಕೆ ಮಾತ್ರ, ಮಾರಾಟಕ್ಕಲ್ಲ. ಅಂತಹ ಒಂದು ವಿಶೇಷತೆಗಳನ್ನು ನಾವಿಲ್ಲಿ ನೋಡ್ಬೋದು. ಬನ್ನಿ, ಇನ್ನೂ ಸಾಕಷ್ಟು ವಿಚಾರ ಇದೆ, ಮುಂದೆ ನೋಡ್ತಾ ಹೋಗೋಣ. ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಆದರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ತಗೊಳ್ಳೋಣ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಮೃತ ಬಿಂದು ಅರ್ಪಿಸುವ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬಾಯ್ ಶಕುಂತಲಾ ಹರ್ಬಲ್ ಹೆಡ್ರೋನ್. ವೀಕ್ಷಕರೇ, ಇದು ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಜಲಕ್ಷಾಮ ನಿವಾರಣೆಗಾಗಿ, ವರುಣನ ಕೃಪೆಗಾಗಿ ಗುರುಜಿ ಅವರ ನೇತೃತ್ವದಲ್ಲಿ ಋಷಿಕೇಶ್ ಹರಿದ್ವಾರದಲ್ಲಿ ನಡೀತಾ ಇದೆ ವಿಶೇಷ ಪ್ರಾರ್ಥನೆ. ಋಷಿಕೇಶ್ನಲ್ಲಿ ಗುರುಜಿಯವರು ಹೋಮ ಕಾರ್ಯವನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ನೆರವೇರಿಸಿದ್ರು. ಬನ್ನಿ, ಋಷಿಕೇಶ್ನಲ್ಲಿ ನಡೆದಂತಹ ಆ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ. ಈ ಒಂದು ಸೇತುವೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಸೇತುವೆಗೆ ನಾಮಕರಣ ರಾಮಜೂಲ ಅಂತ ಹೇಳ್ತಕ್ಕಂಥದ್ದು. ಈ ರಾಮಜೂಲ ಸೇತುವೆ ತಯಾರಾಗಿರ್ತಕ್ಕಂಥದ್ದು 1985 ಮತ್ತು 86 ಆಗಿದೆ. ಅಂದರೆ 1985 ಮತ್ತು 86 ಆಗಿರ್ತಕ್ಕಂಥ ಈ ರಾಮಜೂಲ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬಹುಶಃ ಗಂಗಾ ನದಿ ಪ್ರವಾಹ ಅಥವಾ ಗಂಗಾ ನದಿ ಹರಿಯುವಂಥ ಈ ಸುಂದರವಾದ ಸ್ಥಳದಲ್ಲಿ ಈ ಭಾಗದಿಂದ ಆ ಭಾಗದವರೆಗೂ, ಅಂದರೆ ಈ ಬಲಭಾಗದಿಂದ ಎಡಭಾಗದವರೆಗೂ, ರಾಮೇಶ್ವರನ ಸಾನ್ನಿಧ್ಯದವರೆಗೂ ರಾಮಜೂಲವನ್ನು ನಿರ್ಮಿಸಿರ್ತಕ್ಕಂಥದ್ದು ಈ ಉತ್ತರಾಖಂಡದ ದೇವನಗರಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿನ ಸರ್ಕಾರ. ಬನ್ನಿ ದರ್ಶನ ಮಾಡೋಣ. सेव्यमान पावनाङ्घ्रि पङ्कजं व्याळयज्ञसूत्रबिन्दुशेखरं कृपाकरं नारदादियोगिवृन्द वन्दितं दिगम्बरं काशिकापुराधिनाथ कालभैरवं भजे. कोटिभास्वरं भवापितारकं परं नीलकण्ठमीप्सितार्धदायकं त्रिलोचनं कालकालमम्बुजाक्षमक्षशूलमक्षरं काशिकापुराधिनाथ कालभैरवं भजे. शूलठङ्कपाशदण्डपाणिमादिकारणं श्यामकायमादिदेवमक्षरं निरामयं भीमविक्रमं प्रभुं विचित्रताण्डवं प्रियं काशिकापुराधिनाथ कालभैरवं भजे. मुक्तिदायकं प्रशस्तचारुविग्रहं भक्तवत्सलं स्थितं समस्तलोकविग्रहं नित्पणन् मनोज्ञहेम किङ्किणीलसत्कटिं काशिकापुराधिनाथ कालभैरवं भजे. धर्मसेतुपालकं त्वधर्ममार्गनाशकं कर्मपाशमोचकं सुशर्मदायकं विभुं स्वर्णवर्णकेशपाश शोभिताङ्गमण्डलं काशिकापुराधिनाथ कालभैरवं भजे.
रत्नपादुकाप्रभाविरामपादयुग्मकं नित्यमद्वितीयमिष्टदैवतं निरन्तरं मृत्युदर्पनाशनं कराळदंष्ट्रभीषणं काशिकापुराधिनाथकालभैरवं भजे। अट्टहासविन्न पद्मजाण्डकोशसन्ततिं दृष्टिपातनष्टपापचारमुग्रनाशनम् अष्टसिद्धिदायकं कपालमालिकाधरं काशिकापुराधिनाथकालभैरवं भजे। ಋಷಿಕೇಶ ಶಿವನ ದೇವಾಲಯದಲ್ಲಿ ಅವಿರತ ಹೋಮ ಕಾರ್ಯ. ಸುಮಾರು 2500 ಕಿಲೋಮೀಟರ್ಗಳ ಪ್ರಯಾಣ ನಡೆಸಿ ಗಂಗೆಯ ಮೂಲ ಸ್ಥಾನದಿಂದ ಗಂಗಾ ಜಲವನ್ನ ತಂದು ಬೆಂಗಳೂರಿನ ಬೇಗೂರು ಬಳಿಯ ಮೈಲಸಂದ್ರದಲ್ಲಿರುವ ಪಾರ್ವತಿ ಸಮೇತ ನಾಗೇಶ್ವರ ದೇವಾಲಯದಲ್ಲಿ ಪರ್ಜನ್ಯ ಜಪ ಸಹಿತ ಅಭಿಷೇಕ ಸಲ್ಲಿಸಿ ರುದ್ರ ಹೋಮ ಕೈಗೊಂಡು ಜಲಕ್ಷಾಮ ನಿವಾರಣೆಯಾಗಲಿ ಎಂದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಬೇಕು ಎಂಬುದು ಗುರೂಜಿಯವರ ಮಹಾಸಂಕಲ್ಪ. ಈ ಸಂಕಲ್ಪದ ಸಾಕಾರಕ್ಕೆ ಜೊತೆಯಾದವರು ಡಾಕ್ಟರ್ ಪ್ರಭಾಕರ ರೆಡ್ಡಿ ಮತ್ತು ಅಶ್ವಥ್ ರವರ ಬಳಗ. ಕರ್ನಾಟಕ ರಾಜ್ಯದಲ್ಲಿ, ವಿಶ್ವದಲ್ಲಿ ಎಲ್ಲೆಲ್ಲೂ ವಿಶೇಷವಾಗಿ ಮಳೆಯ ಆಗಮನ ಆಗಬೇಕು. ವರ್ಣನ ಸೃಷ್ಟಿ ನಡಿಬೇಕು. ವರ್ಣನ ಕೃಪೆ ರಾಜ್ಯಕ್ಕೆ, ದೇಶಕ್ಕೆ ಆದರೆ, ವಿಶ್ವಕ್ಕೆ ವರ್ಣನ ಕೃಪೆ ಆದರೆ ಎಲ್ಲರೂ ಸುಭಿಕ್ಷವಾಗಿರಬಹುದು. ಸುಭಿಕ್ಷತನದಲ್ಲಿ ಇರಲಿ ಅಂತಲೇ ಇವತ್ತಿನ ದಿವಸ ನಾವು ಋಷಿಕೇಶಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ, ಪಾಂಡವರು ಸಹಿತ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿರ್ತಕ್ಕಂಥ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ರಾಮೇಶ್ವರ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಮಡಿಯಿಂದ ಭಾಳಷ್ಟು ವಿಶೇಷವಾಗಿ ಅರ್ಥಗರ್ಭಿತವಾಗಿ ಗಂಗೆಯನ್ನು ಕರೆತಂದು ಯಜ್ಞ ಯಾಗಾದಿಯನ್ನು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಮಹಾರುದ್ರ ಹವನವನ್ನು ನಾವು ಮಾಡ್ತಿದ್ದೇವೆ. ಇಲ್ಲಿ ನಡೀತಕ್ಕಂಥ ಈ ಹವನ ಭಾಳಷ್ಟು ವಿಶೇಷವಾಗಿರಬೇಕು, ಲೋಕ ಕಲ್ಯಾಣಾರ್ಥವಾಗಿರಬೇಕು. ಜೊತೆಗೆ ಇಲ್ಲಿ ತಂದಿರತಕ್ಕಂಥ ಗಂಗಾಜಲವನ್ನು ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರು, ಅದರಲ್ಲೂ ಬೆಂಗಳೂರಲ್ಲಿ ವಿಶೇಷವಾಗಿರ್ತಕ್ಕಂಥ ಬೇಗೂರಲ್ಲಿರ್ತಕ್ಕಂಥ ನಾಗಲಿಂಗೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ನಾಗನಾಥೇಶ್ವರ, ನಾಗಲಿಂಗೇಶ್ವರ ಆ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಗಂಗೆಯಿಂದ ಗಂಗಾಭಿಷೇಕ, ಮಹಾರುದ್ರಹವನ, ಜೊತೆಗೆ ಪರ್ಜನ್ಯ ಅನುಷ್ಠಾನ ಇದೆಲ್ಲವನ್ನು ಸಹಿತ ನನ್ನ ಆತ್ಮೀಯರಾದಂತಹ ಪ್ರಭಾಕರ್ ರೆಡ್ಡಿಯವರು ಹಾಗೂ ಅಶ್ವಥ್ ಅವರು ಹಾಗೂ ಇನ್ನೂ ಸಾಕಷ್ಟು ಜನ ಆತ್ಮೀಯರು ಸೇರಿ ಇವತ್ತಿನ ಋಷಿಕೇಶಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನನ್ನ ಆತ್ಮೀಯರಾದಂಥ ರಾಜು ಅವರಿದ್ದಾರೆ, ಹಾಗೂ ಬಂಧು ಬಾಂಧವರಿದ್ದಾರೆ, ಋತ್ವಿಜರಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಇಲ್ಲಿಂದ ಗಂಗೆಯನ್ನು ಕರೆತಂದು ವಿಶೇಷವಾದಂಥ ರೀತಿಯಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ಮಾಡಬೇಕು ಅನ್ನೋ ಒಂದು ಸಂಕಲ್ಪ. ಆದರೂ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ರಾಮೇಶ್ವರ ಕ್ಷೇತ್ರದಲ್ಲಿ ಪೂಜಾ ಮತ್ತು ಹವನವನ್ನು ಮುಗಿಸಿ ವಿಶೇಷವಾಗಿರ್ತಕ್ಕಂಥ ಮೃತ್ಯುಂಜಯ ಮತ್ತು ಮಹಾರುದ್ರ ಹವನವನ್ನು ಮಾಡಿ ಗಂಗೆಯನ್ನು ಆರಾಧನೆ ಮಾಡಿ ಗಂಗೆಯನ್ನು ಬೆಂಗಳೂರಿನತ್ತ ಕರ್ಕೊಂಡು ಹೋಗುವಂತಹದ್ದು ಇವತ್ತಿನ ಈ ಸಂಕಲ್ಪ ಇದೆ. ಗಂಗೆಯನ್ನು ಆರಾಧನೆ ಮಾಡಬೇಕು, ಪವಿತ್ರವಾಗಿರ್ತಕ್ಕಂಥ ಗಂಗೆಯನ್ನು ಆರಾಧನೆ ಮಾಡಬೇಕು. ಪವಿತ್ರವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗಂಗಾಜಲದಿಂದ ಸಾಂಬ ಸದಾಶಿವರಿಗೆ ಅಭಿಷೇಕವಾಗಬೇಕು. ಬನ್ನಿ ಪ್ರಾರಂಭಿಸೋಣ ವಿಶೇಷವಾಗಿರ್ತಕ್ಕಂಥ ಮೃತ್ಯುಂಜಯ ಮಹಾರುದ್ರ ಹವನವನ್ನು. ಎಲ್ಲರೂ ಸಂಕಲ್ಪವನ್ನು ಮಾಡೋಣ. ನಿಮ್ಮೆಲ್ಲರ ಸಂಕಲ್ಪ ರಾಜ್ಯದ ಸುಭಿಕ್ಷೆಗೋಸ್ಕರ, ರೈತರ ಕುಟುಂಬ ನೆಮ್ಮದಿಗೋಸ್ಕರ, ಪಶು ಪಕ್ಷಿ ಪ್ರಾಣಿಗಳಿಗೆ, ಜಲಚರಗಳಿಗೆ, ಪಕ್ಷಿಗಳಿಗೆ ಎಲ್ಲದಕ್ಕೂ ಸಹಿತ ನೀರು ಬೇಕು. ಪಶು ಪಕ್ಷಿಗಳಿಗೆ ಒಳ್ಳೆಯ ಅನ್ನ ಆಹಾರ ಬೇಕು. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ದವಸ ಧಾನ್ಯ ಸಮೃದ್ಧಿಯಿಂದಿರಬೇಕು. ರಾಜ್ಯದಲ್ಲಿ ದನಕರುಗಳಿಗೆ ಒಳ್ಳೆಯ ಬೆಳೆಯಾಗಬೇಕು. ಒಳ್ಳೆಯ ಬೆಳೆ, ಒಳ್ಳೆಯ ಆಹಾರ, ಒಳ್ಳೆಯ ಒಂದು ಸುಭಿಕ್ಷತನ ಇದೆಲ್ಲದಕ್ಕೋಸ್ಕರ ತ್ರ್ಯಂಬಕೇಶ್ವರನಲ್ಲಿ ನೀವೆಲ್ಲರೂ ಸಹಿತ ಮೊರೆ ಹೋಗಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಆದರೆ ಈಗ ಪುಟ್ಟದೊಂದು ವಿರಾಮ.
ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಮೃತ ಬಿಂದು ಅರ್ಪಿಸುವ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬಾಯ್ ಶಕುಂತಲಾ ಹರ್ಬಲ್ ಹೆಡ್ರೋನ್. ವೀಕ್ಷಕರೇ, ಇದು ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. शिवाय शिवाय नमः. ॐ नमः 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 शिवाय शिवाय नमः. हर 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 हराय नमः. शिव 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 शिवाय नमः. हर 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 हराय नमः. शिव 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 शिवाय नमः. हर 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 हराय नमः. शिव 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 शिवाय नमः. हर 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 हराय नमः. शिव 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 शिवाय नमः. ॐ नमः शिवाय शिवाय नमः. ॐ नमः शिवाय शिवाय नमः. ॐ नमः शिवाय शिवाय नमः. ॐ ಹರೇ ನಮ ಪಾರ್ವತಿ ಪದೇ. ಗಣಪತಿಗೆ ಇಷ್ಟವಾಗಿರ್ತಕ್ಕಂಥದ್ದು ಈ ಅರ್ಕಪುಷ್ಪ. ನಾವು ಬರ್ತಕ್ಕಂತಹ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೆ ನಾನು, ಇಲ್ಲಿ ಈ ಒಂದು ಪ್ರಕೃತಿಯ ಮಧ್ಯದಲ್ಲಿ ಇಲ್ಲಿ ಇಲ್ಲದಿರತಕ್ಕಂತಹ ವನಸಿರಿಗಳೇ ಇಲ್ಲ. ಇಲ್ಲಿ ಸಾಕಷ್ಟು ವನಸಿರಿಗಳಿಂದ ಕೂಡಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ತಾಣ. ಈ ಸಾಕಷ್ಟು ವನಸಿರಿಗಳ ಮಧ್ಯದಲ್ಲಿ ಅರ್ಕಪುಷ್ಪವು ಸಹಿತ ಇದು ಒಂದು ವಿಶೇಷವಾದಂತಹ ವನಸಿರಿಯೇ. ಸಮಸ್ತ ಗ್ರಹದೋಷ ನಿವಾರಣೆಗೂ ಗಣಪತಿಗೆ ಆದ್ಯವಾಗಿ ಗಣಪತಿಗೆ ವಿಶೇಷವಾಗಿ ಪೂಜಿಸಲ್ಪಡ್ತಕ್ಕಂಥದ್ದು ಹಾಗೂ ಸೂರ್ಯನಾರಾಯಣನಿಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ಅರ್ಕಪುಷ್ಪ. ಅರ್ಕಪುಷ್ಪವನ್ನು ಸಹಿತ ಗಣಪತಿಗೆ ಸಾಂಬ ಸದಾಶಿವನಿಗೆ ಅರ್ಪಣೆ ಮಾಡಿ ನಂತರ ಹೋಮ ಹವನವನ್ನು ನಾವು ಪ್ರಾರಂಭಿಸೋಣ. ಓಂ ಹರ ಹರ ಮಹಾದೇವ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ ಶಿವಾಯ ನಮಃ. 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 डम 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 डमरू बाजे. डम 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 डमरू बाजे. डम 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 डमरू बाजे. डम 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 डमरू बाजे. धिमिकट धिमिकट मृदंग बाजे. धिमिकट धिमिकट मृदंग बाजे. धिमिक धिमिक धिम मृदंग बाजे. धिमिक धिमिक धिम मृदंग बाजे. हर हर महादेवाय. 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 ओम नमः शिवाय शिवाय नमः. 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 ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ. ಗಂಗೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಗಂಗೆ ಅಮ್ಮನವರು ನಮ್ಮ ಜೊತೆಯಲ್ಲಿ ಬಂದು ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ನಾಗಲಿಂಗೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಸ್ವಾಮಿಯ ಪಾದಕ್ಕೆ ಗಂಗೆಯನ್ನು ಅರ್ಪಣೆ ಮಾಡಿ
ರಾಜ್ಯದಲ್ಲಿ ಒಳ್ಳೆಯ ಮಳೆಯಾಗಬೇಕು. ನಾವು ಯಾವ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಾವೇನೊಂದು ಮಹತ್ತರವಾಗಿರ್ತಕ್ಕಂಥ ಈ ಸಂಕಲ್ಪವನ್ನು ಮಾಡ್ತಿದ್ದೇವೆ, ಈ ಸಂಕಲ್ಪ ಯಾರೊಬ್ಬರ ಸ್ವಾರ್ಥಕ್ಕಲ್ಲದೇರ ರಾಜ್ಯದಲ್ಲಿ ಸುಖ ಸಂತೋಷ ನೆಮ್ಮದಿಗೋಸ್ಕರ, ಎಲ್ಲರ ಒಂದು ಬದುಕು ನೆಮ್ಮದಿಗೋಸ್ಕರ, ಜೊತೆಗೆ ನಮ್ಮ ರಾಜ್ಯದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಕುಟುಂಬಗಳು ನೆಮ್ಮದಿಯಾಗಿರಲಿ, ರಾಜ್ಯದಲ್ಲಿ ವಾಸ ಮಾಡತಕ್ಕಂತಹ ಪ್ರತಿಯೊಬ್ಬರಿಗೂ ಸಹಿತ ಸುಗಮವಾಗಿ ನೆಮ್ಮದಿಯುತವಾದಂತಹ ಒಳ್ಳೆಯ ಬದುಕು ಸಿಗಲಿ, ವಿಶ್ವಶಾಂತಿಯಾಗಲಿ ಅನ್ನೋ ಒಂದು ಮಹತ್ತರವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನೀವು ಕೈಗೆತ್ತಿಕೊಂಡಿದ್ದೀರಿ. ನಿಮ್ಮ ಮತ್ತು ನಿಮ್ಮ ಪರಿವಾರಕ್ಕೆ ಭಗವತಿಯ ಸಂಪೂರ್ಣ ಅನುಗ್ರಹ ಆಗಲಿ. ರಾಜ್ಯದ ಜನತೆಯ ಸಂಪೂರ್ಣ ಕೃಪೆ ಆಶೀರ್ವಾದ ನಿಮ್ಮೇಲಿರಲಿ. ಒಳ್ಳೆಯದಾಗಲಿ. ಇಂಥ ಮಹತ್ ಕಾರ್ಯವನ್ನು ಮಾಡುವಂತಹ ಕೈಂಕರ್ಯ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ರಾಜರು ತಮ್ಮ ರಾಜ್ಯ ಸುಭಿಕ್ಷತೆಗೋಸ್ಕರ ಈ ತರಹ ಅವರು ಸಾಧ್ಯವಾದಷ್ಟು ಇಂತಹ ಒಂದು ಪುಣ್ಯಭೂಮಿಗಳಲ್ಲಿ ಬಂದು ಇಂತಹ ಯಾಗಗಳನ್ನು ಮಾಡ್ತಿದ್ದರು. ಅಂತಹ ಯಾಗವನ್ನು ಇವತ್ತು ನೀವು ಕೈಗೊಂಡಿದ್ದೀರಿ ಅಂದರೆ ಇದು ನಿಮ್ಮ ತಂದೆ ತಾಯಿ ಆಶೀರ್ವಾದ. ನಿಮಗೆ ಹೇಗೆ ಇದರ ಪ್ರೇರೇಪಣೆ ಆಯಿತು, ಆ ಪ್ರೇರೇಪಣೆಯಾದಂತಹ ಕಾಲ, ಆ ಮುಹೂರ್ತ, ಇಂತಹ ಒಂದು ಶುಭ ಮುಹೂರ್ತದಲ್ಲಿ ತಾವು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಒಳ್ಳೆಯ ಯಶಸ್ಸಾಗಿ, ರಾಜ್ಯದಲ್ಲಿ ಒಳ್ಳೆಯ ಮಳೆಯಾಗಿ, ಎಲ್ಲರೂ ಸಹಿತ ನೆಮ್ಮದಿಯುತವಾಗಿ ಭಗವತಿಯ ಸಂಪೂರ್ಣ ಕೃಪೆ ಸಿಗಲಿ ಅಂತ ತ್ರಂಬಕೇಶ್ವರನ ನಾವು ಪ್ರಾರ್ಥನೆ ಮಾಡೋಣ. ಮಹಾರುದ್ರನ ಆರಾಧನೆ ಮಾಡೋಣ. ಓಂ ಗಮ್ಯಜಾಮಹೇ ಸುಗಂಧಂ ಪುಷ್ಪವರ್ಧನಂ. ನೋಡಿ ಹೀಗೆ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಆದರೆ ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಮೃತಬಿಂದು ಅರ್ಪಿಸುವ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬಾಯ್ ಶಕುಂತಲಾ ಹರ್ಬಲ್ ಹೆಡ್ರೋನ್. ವೀಕ್ಷಕರೇ, ಇದು ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. अग्निनेत्राय घोरसंहारः सकललोकाय सर्वभूताय सत्यसाक्षात्करा ॐ शिवोऽहं रुद्रनामं भजेऽहम् हर 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 महादेव। नमः सोमाय च रुद्राय च नमस्ताम्राय च रुणाय च नमः शृङ्गाय च पशुपतये च नमः उग्राय च भीमाय च नमो अग्रे वधाय च धूरे वधाय च नमो हन्त्रे च हनीयसे च नमो वृक्षेभ्यो हरिकेशेभ्यो नमस्काराय नमः शम्भवे च मयोभवे च नमः शङ्कराय च मयस्कराय च नमः शिवाय च शिवधराय च। अंड ब्रह्मांड कोटि अखिल परिपालन